ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ನಂಬುತ್ತೇನೆ. ನಾನು ಚೆನ್ನಾಗಿದ್ದೇನೆ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಹಲಸಿನ ತಿಂಡಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಒಳ್ಳೆಯದಾಗಿದೆ ಹಲಸಿನ ತಿಂಡಿ. ಇದಕ್ಕೆ ಬೆಳ್ತಿಗೆ ಅಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಹಾಕಬೇಕು, ಮತ್ತು ಹಲಸಿನ ಸೋಳೆ ಹಾಕಬೇಕು, ಹಣ್ಣು ಹಲಸು, ಮತ್ತು ಅದಕ್ಕೆ ಬೇಕಾದ ಸಾಮಾನ್ಯ ಜೀರಿಗೆ ಮತ್ತು ಸ್ವಲ್ಪ ಏಲಕ್ಕಿ ಅದನ್ನೆಲ್ಲ ಮಿಶ್ರ ಮಾಡಬೇಕು. ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು ರುಚಿ ಜಾಸ್ತಿ ಬರಲಿಕ್ಕೆ. ನಂತರ ಕಡ್ದಾಗಿ ಹೀಗೆ ಎಣ್ಣೆಯಲ್ಲಿ ಬಿಡಬೇಕು ನೋಡಿ. ನಾನು ಅದು ಬೇಯ್ತಾ ಇದೆ ನೋಡಿ. ಬ್ರೌನ್ ಆದ ನಂತರ ತೆಗಿಬೇಕು ನೋಡಿ. ತೆಗೆದಿದ್ದೇನೆ ನೋಡಿ, ಎಷ್ಟಾಗಿದೆ. ನಾನು ಸ್ವಲ್ಪ ಮಾಡಿದ್ದು ನೋಡಿ. ಚೆಂದಾಗಿದೆ, ಒಳ್ಳೆಯದು, ರುಚಿಯಾಗಿದೆ ಇದು ನೋಡಿ. ರಂಬೋಟ ಹಣ್ಣು ನೋಡಿ. ಇದು ನನ್ನ ಭಾವನ ಮಗ ತಂದು ಕೊಟ್ಟದ್ದು ನಮಗೆ. ರಂಬೋಟ ತುಂಬ ಒಳ್ಳೆಯದಿತ್ತು, ನಾನು ತಿಂದಿದ್ದೇನೆ. ತುಂಬ ಒಳ್ಳೆಯದುಂಟು ವೀಕ್ಷಕರೇ. ನಮ್ಮ ಮನೆಯಲ್ಲಿ ಇದರ ಮರ ಇಲ್ಲ, ಅವರ ಮನೆಯಲ್ಲಿ ಉಂಟು. ತುಂಬ ಆಗ್ತದೆ ಅವರಿಗೆ, ಅವರೆಲ್ಲರಿಗೆ ಕೊಡ್ತಾರೆ. ನಂತರ ನಾನು ಇವತ್ತು ಇಡ್ಲಿ ಮಾಡಿದ್ದೇನೆ. ನಮಗೆ ಇವತ್ತು ಕೆಲಸಕ್ಕೆ ದಿನ ಜನ ಇದ್ದಾರೆ. ಇವತ್ತು ನಮ್ಮ ಅಲ್ಲಿ ವಿದ್ಯುತ್ ಕಂಬ ತಂತಿ ಎಲ್ಲ ಉಂಟು. ಅಲ್ಲಿ ನಮ್ಮ ಸಾಗುವಾನಿ ಮರ ಉಂಟು. ಆ ಸಾಗುವಾನಿ ಮರದ ರೆಂಬೆ ಎಲ್ಲ ವಿದ್ಯುತ್ ತಂತಿಗೆ ತಾಗ್ತಾ ಇದ್ದಿದೆ. ಅದನ್ನು ಕಟ್ ಮಾಡಲಿಕ್ಕೆ ಹೇಳಿದ್ದಾರೆ ಲೈನ್ಮೆನ್. ಹಾಗೆ ಕಟ್ ಮಾಡಲಿಕ್ಕೆ ಜನ ಬಂದಿದ್ದಾರೆ. ಹಾಗೆ ಇಡ್ಲಿ ಎಲ್ಲ ಮಾಡ್ತಾ ಇದ್ದೇನೆ. ಇಡ್ಲಿ ನಾನು ದಿನಾಲಲ್ಲ, ಒಂದು ವಾರದಲ್ಲಿ 1 ಸಲ 2 ಸಲ ಮಾಡ್ತೇನೆ. ಹಾಗೆ ಇಡ್ಲಿ ಮಾಡ್ತಾ ಇದ್ದೇನೆ ನೋಡಿ. ಇಡ್ಲಿ ಆಗಿದೆ. ಇದಕ್ಕೆ ಇಡ್ಲಿಗೆ ಚಟ್ನಿ ರೆಡಿ ಮಾಡಿದ್ದೇನೆ, ಮತ್ತು ಫೋರ್ಕಿನ ಪದಾರ್ಥ ಇತ್ತು ನೋಡಿ. ಇಲ್ಲಿ ಇದು ಮರ, ಇದು ನೋಡಿ, ಇದು ಪಪ್ಪಾಯಿ ಮರ, ಬಾಳೆ ಗಿಡ ನೋಡಿ. ಒಂದು ಪಪ್ಪಾಯಿ ಹಣ್ಣಾಗಿದೆ ಅದರಲ್ಲಿ ನೋಡಿ. ಕೆಳಗೆಲ್ಲ ಹೂವಿನ ಗಿಡ ನೋಡಿ. ಅದು ಅಲ್ಲಿ ಆದ ಗಿಡಗಳು, ಚಿಟ್ಟೆ ಹೂವು, ಶತಪುಷ್ಪ ಹೂವು ತುಂಬ ಉಂಟು ನೋಡಿ. ಅಲ್ಲಿ ಅವರು ರೆಂಬೆಯನ್ನು ಗೆಲ್ಲುಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ಅದು ಗಾಳಿ ಬರುವಾಗ ವಿದ್ಯುತ್ ಕಂಬಕ್ಕೆ, ಇದು ತಂತಿಗೆ ತಾಗ್ತದೆ. ಇದು ಬೆಂಕಿ ಹೇಳ್ತಾರೆ, ಅದಕ್ಕೆ ಕಟ್ ಮಾಡೋದೆಲ್ಲ. ನಾವೊಂದು 10-15 ಮರ ಉಂಟು ನಮ್ಮದದು. ಅಲ್ಲಿ ಸಾಗುವಾನಿ ಮರ ನಾವು ನೆಟ್ಟದ್ದು ನೋಡಿ. ಇದು ನವಿಲುಗಳು ನೋಡಿ, ನಮ್ಮ ಮನೆ ಹತ್ತಿರದಲ್ಲಿ ಬಂದು ಕುಣಿತವೆ. ಎಷ್ಟು ನವಿಲುಂಟು ವೀಕ್ಷಕರೇ, ಖುಷಿಯಾಗ್ತದೆ ನೋಡುವಾಗ. ಒಂದು ನವಿಲದನ್ನು ನೋಡಿ, ರೆಕ್ಕೆ ಗರಿ ಬಿಚ್ಚಿ ಹೇಗೆ ನಿಂತಿದೆ ನೋಡಿ. ಖುಷಿಯಾಯಿತು ನೋಡುವಾಗ. ಏನು ಡ್ಯಾನ್ಸ್ ಮಾಡ್ತದೆ ನೋಡಿ. ನಾನು ಗರಿ ಬಿಚ್ಚಿ ನಿಂತದ್ದು ಇಷ್ಟ ತನಕ ನೋಡಲಿಲ್ಲ. ಹಾಗೆ ನನಗೊಂದು ಖುಷಿಯಾಯಿತು ಅದು ಡ್ಯಾನ್ಸ್ ಮಾಡುವಾಗ ನೋಡಿ. ನಮ್ಮ ಹೂ ಗಿಡಗಳು ನೋಡಿ, ತುಂಬ ಆಗ್ತದೆ ಹೂ. ಈಗ ದಿನಾಲೂ ಆಗ್ತದೆ. ಒಂದು ನೋಡುವ ಅಂತಾರೆ ನೋಡಿ. ಇದೊಂದು ಎಷ್ಟು ಚಂದದ ಗಿಡ, ಇದು ಹೂ ನೋಡಿ. ಇದು ಗುಲಾಬಿ, ತುಂಬ ಆಗ್ತದೆ ಅದೆಲ್ಲ ಗುಲಾಬಿ ನೋಡಿ. ಎಷ್ಟು ಉಂಟು ಗುಲಾಬಿ ನೋಡಿ. ಇದು ಒಳ್ಳೆ ಒಂದು ಕ್ರೀಮ್ ಕಲರಿನ ಲಂಬಸು ಗ್ಲಾಸು ಹೂ. ಅದರಲ್ಲಿ ಕೂಡ ತುಂಬ ಆಗ್ತದೆ ಗ್ಲಾಸು. ಇದೊಂದು ಮನೆ ಎದುರುಗಡೆ ಇದ್ದರೆ ತುಂಬ ಚೆಂದ ಕಾಣ್ತದೆ ವೀಕ್ಷಕರೇ. ಹೂವಿನ ಗಿಡ ನೋಡೋದವರೊಮ್ಮೆ ನೋಡ್ತಾರೆ ನೋಡಿ. ಇದೇ ಚಟ್ಟಿಯಲ್ಲಿ ಇಟ್ಟ ಹೂವಿನ ಗಿಡ, ಕಿಸ್ಕರ ಹೂ. ಇದೊಂದು ಬಳ್ಳಿ ನೋಡಿ, ಬಳ್ಳಿಯಾಗಿ ಅದು ನಾನು ಬಳ್ಳಿ ಹೋಗಲಿಕ್ಕೆ ಬಿಡಲಿಲ್ಲ ನೋಡಿ. ಈ ಒಂದು ಕಿಸ್ಕರ ನೋಡಿ, ಬಸಿಕೆ ಎಷ್ಟು ಚೆಂದ ಉಂಟು.
ನೋಡಿ, ಇದು ಕಸಿ ಗುಲಾಬಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.